ಮತ್ತೆ ಸದ್ದು ಮಾಡಿರುವಂತಹ ಗೋರಕ್ಷಕ ಪುನೀತ್ ಕೆರೆಹಳ್ಳಿ ನಡು ರಸ್ತೆಯಲ್ಲಿ 1800 ಕೆಜಿ ಬೀಫ್ ಸೀಸ್ ಮಾಡಿರುವಂತಹ ಪುನೀತ್ ಕೆರೆಹಳ್ಳಿ ಬೇರೆ ಕಡೆಯಿಂದ ಶಿವಾಜಿನಗರಕ್ಕೆ ಸಾಗಿಸಲಾಗ್ತಾ ಇದ್ದಂತ ಬೀಫ್ ಏನೂ ಮಾಡ್ಕೊಳ್ಳದೆ ಹೋದ್ರೆ ಸಾಕಾಗಿತ್ತು. ಪುನೀತ್ ಕೆರೆಹಳ್ಳಿ ಯಾವುದೇ ಕೇಸ್ ಗೀಸ್ ಎಲ್ಲ ಮಾಡಿಕೊಂಡು ಯಾವುದೋ ವಿಚಾರಕ್ಕೆ ಒಳಗೆ ಹೋಗದೆ ಹೋದ್ರೆ ಸಾಕಿತ್ತು. ಏನ್ ವಿಚಾರ ಇದು ಗೋರಕ್ಷಕದ್ದು ನೋಡೋಣ ಬನ್ನಿ. ಮತ್ತೆ ಸದ್ದು ಮಾಡಿರುವಂತಹ ಗೋರಕ್ಷಕ ಪುನೀತ್ ಕೆರೆಹಳ್ಳಿ ನಡು ರಸ್ತೆಯಲ್ಲಿ 1800 ಕೆಜಿ ಬೀಫ್ ಸೀಸ್ ಮಾಡಿರುವಂತಹ ಪುನೀತ್ ಕೆರೆಹಳ್ಳಿ ಬೇರೆ ಕಡೆಯಿಂದ ಶಿವಾಜಿನಗರಕ್ಕೆ ಸಾಗಿಸಲಾಗ್ತಾ ಇದ್ದಂತಹ ಬೀಫ್ ಇದಾಗಿತ್ತು. ಸಹಚರರ ಜೊತೆಗೆ ವಾಹನವನ್ನ ತಡೆದಿರುವಂತಹ ಪುನೀತ್ ಕೆರೆಹಳ್ಳಿ ಹವಾವನ್ನ ಮೇಂಟೈನ್ ಮಾಡಿದ್ದ. ಪುನೀತ್ ಕೆರೆಹಳ್ಳಿ ಸಂಗಡಿಗರಿಂದ ಬೀಫ್ ಸಾಗಾಣಿಕೆಯ ಮೇಲೆ ಹಲ್ಲೆ, ಬಾಗಲಗುಂಟೆ ಪೊಲೀಸರು ಮಧ್ಯಪ್ರವೇಶವನ್ನ ಮಾಡಿದ್ದಾರೆ. ಪುನೀತ್ ಕೆರೆಹಳ್ಳಿ ಅರೆಸ್ಟ್ ಆಗಿರುವಂತದ್ದು ರಾತ್ರೋರಾತ್ರಿ ಜಡ್ಜ್ ಮುಂದೆ ಕೆರೆಹಳ್ಳಿ ಹಾಜರುಪಡಿಸಿರುವಂತಹ ಪೊಲೀಸರು ಬೇಲ್ ಮೇಲೆ ರಿಲೀಸ್ ಮಾಡಲಿಕ್ಕೆ ಜಡ್ಜ್ ಆದೇಶವನ್ನ ನೀಡಿದ್ದಾರೆ. ತಕ್ಷಣ ಬಿಡುಗಡೆಯಾಗಿದೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಪುನೀತ್ ಕೆರೆಹಳ್ಳಿ ಅವರು ಆವಾಜ್ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರಕ್ಕಾಗಿ ಬೀಫ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. 1800 ಕೆಜಿ ಗೋಮಾಂಸ. ಆ ಒಂದು ನಿಟ್ಟಿನಲ್ಲಿ ಪುನೀತ್ ಕೆರೆಹಳ್ಳಿ ಅವರು ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಅವರ ಟೀಮ್ ಕೂಡ ಆ ಒಂದು ಕ್ಷಣದಲ್ಲಿ ಗೋರಕ್ಷಕರ ಟೀಮ್ ಆ ಒಂದು ಕ್ಷಣದಲ್ಲಿ ಅಲ್ಲಿತ್ತು. ಆ ಒಂದು ನಿಟ್ಟಿನಲ್ಲಿ ಮತ್ತೆ ಸದ್ದನ್ನ ಮಾಡ್ತಾ ಇರುವಂತಹ ಗೋರಕ್ಷಕ ಪುನೀತ್ ಕೆರೆಹಳ್ಳಿ ನಡು ರಸ್ತೆಯಲ್ಲಿ 1800 ಕೆಜಿ ಬೀಫ್ ಅನ್ನ ಸೀಸ್ ಮಾಡಿರುವಂತಹ ಪುನೀತ್ ಕೆರೆಹಳ್ಳಿ ಬೇರೆ ಕಡೆಯಿಂದ ಶಿವಾಜಿನಗರಕ್ಕೆ ಸಾಗಿಸಲಾಗ್ತಾ ಇದ್ದಂತಹ ಬೀಫ್ ಇದಾಗಿದ್ದು. ಸಹಚರರ ಜೊತೆಗೆ ವಾಹನ ತಡೆದು ಪುನೀತ್ ಕೆರೆಹಳ್ಳಿ ಹವಾ ತೋರಿಸಿದ್ದಾರೆ. ಪುನೀತ್ ಕೆರೆಹಳ್ಳಿ ಸಂಘಟಕರಿಂದ ಬೀಫ್ ಸಾಗಾಣಿಕೆದಾರರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಅಲ್ಲ, ಎಷ್ಟು ಸಲ ಕನ್ನಡದಲ್ಲಿ ಹೇಳಬೇಕೋ ಗೊತ್ತಿಲ್ಲ. ಕಾನೂನು ಏನಿದೆ ಕರ್ನಾಟಕದಲ್ಲಿ ಗೋವನ್ನ ಕತ್ತರಿಸುವ ಹಾಗೆ ಇಲ್ಲ ಅನ್ನುವಂತಹ ಜಸ್ಟ್ ಕಾಮನ್ ಸೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆ ರೀತಿಯಾಗಿ 1800 ಕೆಜಿ ಗೋಮಾಂಸವನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಅಂತಂದ್ರೆ ಏನ್ ಹೇಳ್ಬೇಕು? ನಿಮ್ಗೆ ಕಾನೂನು ಕಟ್ಟಳೆ ಏನು ಹೇಳೋದಿಲ್ವಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.